ಆದ್ಮೇಲೆ ನಮಸ್ಕಾರ. ಇವತ್ತು ನವೆಂಬರ್ 2, 2025. ನಾನು ಇವತ್ತೊಂದು ಸ್ಪೆಷಲ್ ಕ್ಲಾಸ್ ತಗೊಂಡೆ ನಮ್ಮ ಆನ್ಲೈನ್ ಕ್ಲಾಸ್ ಅವ್ರಿಗೆ. ಸುಮಾರು 2 ತಾಸು. ಆ 2 ತಾಸುಗಳಾದ ಮೇಲೆ ಆ ರಿಯಾಕ್ಷನ್ಸ್ನ ಕ್ಯಾಪ್ಚರ್ ಮಾಡೋಣ ಈ ವಿಡಿಯೋನಲ್ಲಿ ಅಂತ ಹೊರಟಿದ್ದೀನಿ. 2 ತಾಸು ಸೆಷನ್ ಒಟ್ಟಾರೆ ಹೇಗೆ ಅನ್ನಿಸ್ತು ಶೈಲಜಾ ಮೇಡಮ್? ಸರ್, ಇಂದಿನ ದಿನ ನಾವು ಈ ತರಗತಿಗೆ ಹಾಜರಾಗಿ ಸರ್ ವಿಶೇಷ ಕಲಿಕೆ ಅಂತಕ್ಕಂಥದ್ದಾಯ್ತು ಸರ್. ವಿಶೇಷ ತರಗತಿ, ವಿಶೇಷ ಕಲಿಕೆ ಸರ್. ಮೊದಲನೇದಾಗಿ ನಾವು ಒಂದು ಈ ಕ್ಲಾಸ್ನಲ್ಲಿ ತಮ್ಮ ಪ್ರಶ್ನೋತ್ತರ ನಡೀತು. ನಾವು ಪ್ರಶ್ನೆಗಳನ್ನ ಕೇಳ್ತಾ ಹೋದ್ವಿ ಸರ್. ನಮ್ಮ ಬದುಕಿನಲ್ಲಿ ನಮ್ಗಿರ್ತಕ್ಕಂಥ ಪ್ರಶ್ನೆಗಳು, ಅದಕ್ಕೆ ತಾವು ತುಂಬಾ ಅದ್ಭುತವಾಗಿ ನಮ್ಗೆ ಉತ್ತರಿಸುವ ಮೂಲಕ ಸಲಹೆಗಳನ್ನ ಕೊಟ್ರಿ. ಅವು ನಮ್ಮ ಬದುಕನ್ನ ಬದಲಾಯಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯಕ ಆಯ್ತು ಸರ್. ಹಾಗೇನೆ ನಂತರ ಆಫ್ಲೈನ್ ಆನ್ಲೈನ್ ಈ ಕ್ಲಾಸ್ಗಳನ್ನ ಅಟೆಂಡ್ ಆಗೋದ್ರಿಂದ ಯಾವ ರೀತಿ ಉಪಯೋಗ ಇದೆ ಅನ್ನೋದು ನಮ್ಮೆಲ್ಲ ಸ್ನೇಹಿತರು ಉತ್ತಮವಾಗಿ ಚರ್ಚೆ ಮಾಡಿದ್ರು ಸರ್. ಅವ್ರಿಗೆಲ್ಲ ಸ್ಪಷ್ಟ ಆಯ್ತು. ಆಫ್ಲೈನ್ ನಲ್ಲೂ ಕಲಿಕೆ ಆಗುತ್ತೆ, ಆನ್ಲೈನ್ ದಲ್ಲೂ ಕಲಿಕೆ ಆಗುತ್ತೆ. ಕಲಿಕೆ ಆರಂಭ ಮಾಡೋದಕ್ಕೆ ಆನ್ಲೈನ್ ಇದ್ರೆ ಕಲಿಕೆಯನ್ನ ದೃಢಗೊಳಿಸೋದಕ್ಕೆ ಆಫ್ಲೈನ್ಗಳು ಸಹಾಯಕ ಆಗ್ತವೆ ಅಂತ ತುಂಬಾ ಚೆನ್ನಾಗಿ ಅರ್ಥಕೊಂಡಿವಿ ಸರ್. ಹಾಗೇನೆ ಈ ಕೀಳರಿಮೆ ಇವತ್ತಿನ ದಿನಮಾನದಲ್ಲಿ ಸಾಮಾನ್ಯವಾಗಿ ಕಾಣುವಂತ ಒಂದು ಮಾನಸಿಕ ಸ್ಥಿತಿ. ಇದರಿಂದ ಹೊರ ಬರೋದು ಹೇಗೆ ಅನ್ನೋ ಒಂದು ವಿಷಯದ ಮೇಲೆ ಸಂದರ್ಶನ ಮಾಡಿದೆ ಸರ್ ತಮ್ಗೆ. ಅದ್ ನನ್ಗೆ ತುಂಬಾ ಖುಷಿ ಆಯ್ತು ಸರ್. ನನ್ಗೂ ಎಷ್ಟೋ ಪ್ರಶ್ನೆಗಳಿದ್ವು. ನನ್ನ ಪ್ರಶ್ನೆಗಳ ನಮ್ಗೆ ಪ್ರಶ್ನೆಗಳ ಕೇಳ್ತಾ ಹೋದಂಗೆಲ್ಲ ನನಗೂ ಕೂಡ ಕ್ಲಾರಿಟಿ ಬದುಕಿನಲ್ಲಿ ಬರ್ತಾ ಹೋಯ್ತು ಸರ್. ಈ ಒಂದು ವಿಶೇಷ ತರಗತಿಯನ್ನ ಹಾಜರಾಗಿದ್ದರಿಂದ ನನಗೆ ಆ ಬದುಕಿನ ಬಗ್ಗೆ ಇನ್ನೂ ಹೆಚ್ಚು ಕ್ಲಾರಿಟಿ ಬರೋದಕ್ಕೆ, ಖುಷಿ ಅಂದ್ರೇನು, ಸಂತೋಷ ಅಂದ್ರೇನು, ಯಶಸ್ಸು ಅಂದ್ರೇನು, ನಮ್ಮ ಮನೋಭಾವನೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಮೂಡೋದಕ್ಕೆ ಸಹಾಯಕ ಆಯ್ತು ಸರ್. ಹಾಗೆ ತಾವು ಉತ್ತಮವಾಗಿ ನಮ್ಗೆ ಎಲ್ಲ ಉತ್ತರಿಸಿದ್ರಿ ಸರ್. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಧನ್ಯವಾದ ತಿಳಿಸ್ತೀನಿ ಸರ್. ಎಸ್ ಸ್ನೇಹಿತರೆ, ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಎಲ್ಲ ಮಾಡ್ತಾ ಇರ್ತಾನೆ. ಆ, ಶೈಲಜಾ, ಆ, ತಾವು ನನ್ನೊಂದು ಇಂಟರ್ವ್ಯೂ ಮಾಡಿದ್ರಿ. ಆ ಇಂಟರ್ವ್ಯೂ ಮಾಡಿದಾಗ ನಿಮಗೆ ಈಗ ನಿಮ್ದು 4ನೇದೋ 5ನೇದೋ ಇಂಟರ್ವ್ಯೂ ನಂದು ಮಾಡ್ತಾ ಇರೋದು. ಹೇಗೆ ಅನ್ನಿಸ್ತು ನಿಮಗೆ? ಸರ್, ನಿಜ ಹೇಳ್ಬೇಕಂದ್ರೆ ಇದು 4ನೇದ್ದು ಸರ್. ಮೊದ್ಲು ತಾವ್ ಇಂಟರ್ವ್ಯೂ ಮಾಡಂತಿದ್ರಿ ಸರ್. ನನ್ಗೆ ಏನೋ ಗೊತ್ತಿಲ್ಲದೆ ಇರುವಂತಹ ಹಿಂಜರಿಕೆ ಇರ್ತಾ ಇತ್ತು ಸರ್. ಮಾಡಮ್ಮ ಅಂದ್ ಎಷ್ಟು ಸಾರಿ ತಿಳಿಸಿ ಹೇಳಿದ್ರಿ ಸರ್. ನಂಗೆ ಗೊತ್ತಿಲ್ಲ, ಈಗ ಅನ್ಸುತ್ತೆ ನಾನು ಎಷ್ಟು ಸಮಯ ತೆಗೆದುಕೊಂಡ್ನಲ್ಲ ಈ ಒಂದು ಬದಲಾವಣೆ ಪ್ರೊಸೆಸ್ಗೆ ಒಳ ಪಡೋದಕ್ಕೆ. ಓಕೆ. ನೇತ್ರಾವತಿ ಅವರು ಏನು ಹೇಳ್ತಾರೆ, ವಿಜಯಪುರ? ಸರ್, ಇವತ್ತಿನ ಸಂದರ್ಶನ ನೀವು ಮತ್ತು ಶೈಲಜಾ ಮೇಡಮ್ ಅವರು ಮಾಡಿದ ಸಂದರ್ಶನ ತುಂಬಾ ಚೆನ್ನಾಗಿತ್ತು ಸರ್. ಅವ್ರದ್ದು ಕ್ವಶನ್ಗಳೇ ಒಂದು ವಿಶೇಷತೆಯನ್ನು ಹೊಂದಿದ್ದು, ಮತ್ತು ನೀವು ಆನ್ಸರ್ ಮಾಡ್ತಿದ್ರಲ್ಲ ಅದು ಡಬಲ್ ವಿಶೇಷತೆಯನ್ನು ಹೊಂದಿದ್ದು ಅಂತ ಹೇಳಕ್ ಎಲ್ಲರಿಗೂ ತುಂಬಾ ಚೆನ್ನಾಗಿ ತಿಳಿತಿತ್ತು ಸರ್. ಅವರು ಕೇಳುವ ಪ್ರಶ್ನೆಗಳು ಮತ್ತು ನೀವು ಹೇಳುವ ಉತ್ತರಗಳು ತುಂಬಾ ಚೆನ್ನಾಗಿತ್ತು ಒಂದಕ್ಕೊಂದು. ಯಾಕಂದ್ರೆ ಕೀಳರಿಮೆ ಅನ್ನೋದು ಪ್ರತಿಯೊಬ್ಬರಲ್ಲಿಯೂ ಇರ್ತದೆ ಸರ್. ಅಂದ್ರೆ ಹೊರಗಡೆ ಬರುವುದಿಲ್ಲ. ಯಾಕಂದ್ರೆ ಮನಸ್ಸಿನಲ್ಲೇ ಅದು ನೊಂದ್ಕೊಂಡು ಅಲ್ಲೇ ಕೂತ್ ಬಿಟ್ಟಿರ್ತದೆ ಸರ್ ಅದು. ಯಾಕಂದ್ರೆ ಹೊರಗೆ ಯಾವ ತರ ನಾವು ಹಾಕಿ ಅದನ್ನು ನಮ್ಮ ಪ್ರತಿಭೆಯನ್ನು ಹೊರಗೆ ಹ್ಯಾಂಗ್ ತೋರಿಸ್ಬೇಕು ಅನ್ನೋದು ಗೊತ್ತಿರುದಿಲ್ಲ ಸರ್. ಈಗ ನೆನೆಗುಂದಿರುವ ಅನ್ನ ಅಂತಾರಲ್ಲ ಸರ್. ಈಗ ಅನ್ನಕ್ಕೆ ಹೆಂಗ ಬಿಸಿ ತೆಗೆದು ಬಳಕದ ಹಂಗೆ ನೆನೆಗುದಲಿ ಬಿದ್ದದ ಅಂತ ಹೇಳ್ತಾರಲ್ಲ, ಅದು ಈ ಕಡೆ ಪಕ್ಕ ಬೇಯುವುದಿಲ್ಲ, ಈ ಕಡೆ ಪಕ್ಕ ಕಾಳುನು ಇರೋದಿಲ್ಲ. ಆ ತರ ಒಬ್ಬೊಬ್ರು ಮನಸ್ಥಿತಿ ಆ ತರ ಇರ್ತದ. ಮತ್ತೆ ಈ ಕೀಳರಿಮೆ ಒಂದು ಸಂದರ್ಶನದಲ್ಲಿ ಅವನ್ನೆಲ್ಲ ನಾವು ತೊಡೆದು ಹಾಕೊಂಡು ಉತ್ತಮವಾದ ಅನ್ನದ ರೀತಿ ತರ ನಮ್ಮ ಜೀವನವನ್ನು ಉತ್ತಮ ಜ್ಞಾನ ಕಡೆ ಒಯ್ಬಹುದಲ್ಲ ಅಂತ ಹೇಳಿ ಅನಿಸ್ತದೆ. ಈ ಸಂದರ್ಶನ ಒಂದು ಪಾಠ ಕಲಿಸಿ ಕೊಡ್ತು ಸರ್. ಈ ಶೈಲಜಾ ಮೇಡಮ್ ಅವರು ಯಾವ ತರ ಅಂದ್ರೆ ಈಗ ಎಲ್ಲಾ ಸ್ಟೂಡೆಂಟ್ಗಳಿಗೆ ಅವರು ಹೆಡ್ ಮೇಡಮ್ ಅಂತ ಆ ತರ. ಯಾಕಂದ್ರೆ ಅವ್ರು ನೋಡಿ ಕಲಿಬೇಕು ಸರ್. ತುಂಬಾ ಚೆನ್ನಾಗಿ ಪದಗಳ ಜೋಡಣೆ ಆಗಿರಬಹುದು, ಒಂದು ವಿಶೇಷ ಹೇಳುವ ವೈಖರ್ಯತೆ ಇರಬಹುದು, ಬಾ ಚೆನ್ನಾಗಿ ಹೇಳ್ತಿರ್ತಾರೆ. ನಾವು ಕಲಿಬೇಕು ಮುಂದಿನ ದಿನಮಾನಗಳಲ್ಲಿ ಅಂತ ಹೇಳಕ್ ಇಷ್ಟಪಡ್ತೇವೆ ಸರ್. ಟೋಟಲಿ ಆಗಿ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತ ಹೇಳಕ್ ಇಷ್ಟಪಡ್ತೇವೆ ಸರ್. ಧನ್ಯವಾದ. ಓಕೆ, ನವೀನ್ ಕುಮಾರ್. ಹಾ ಸರ್, ಇವತ್ತಿನ ಕಾರ್ಯಕ್ರಮ ಅದರಲ್ಲೂ ಸಂಡೇ ಎಕ್ಸ್ಪೆಷಲಿ ನಮ್ಗೆ ಅಂದ್ರೆ ಏನಂದ್ರೂ ಸಿಗ್ತಾ ಇರ್ಲಿಲ್ಲ ಈ ತರದ ಕ್ಲಾಸು. ಬಟ್ ನೀವು ಇದಕ್ಕೊಂದು ಟೈಮ್ ಕೊಟ್ಟು ನಮಗೋಸ್ಕರ ಕ್ಲಾಸ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಸರ್. ಬಟ್ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ತಗೊಂಡ್ವಿ ಸರ್. ಎಷ್ಟೋ ವಿಷಯಗಳ ಬಗ್ಗೆ ನಮ್ಗೆ ಕ್ಲಾರಿಟಿ ಇರಲ್ಲ. ಬಟ್ ನಾನ್ ಮೊದ್ಲಿಂದಾನೇ ಹೇಳ್ತಿರ್ತೀನಿ ಸರ್, ನಿಮ್ಮ ಅಂದ್ರೆ ನಿಮ್ ಕ್ಲಾಸ್ ಅಂದ್ರೇನೆ ಅಥವಾ ನಿಮ್ದು ಬುಕ್ಸ್ಗಳು ಯಾವ್ದೇ ಅಂದ್ರೂ ಕೂಡ ನಾವು ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಆಗ್ಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಂಗಾಗಿ ಕ್ಲಾರಿಟಿ ಬೇಕು ಅಂತಂದ್ರೆ ನಿಮ್ ಕ್ಲಾಸ್ಗಳು ತಗೊಂಡ್ಲೇಬೇಕು ಸರ್. ಇಬ್ರಿಗೂ ತುಂಬಾ ಯೂಸ್ ಆಗುತ್ತೆ. ಹೊಸಬ್ರು ಯಾರೇ ಇದ್ರು ಕೂಡ ನಾನು ತುಂಬಾ ಜನಕ್ಕೆ ಹೇಳ್ತಾ ಇರ್ತೀನಿ ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಾ ಹೇಳಿದ್ನಲ್ಲ ಸರ್, ಒಂದು ಹೆಂಗೆ ಅಂದ್ರೆ ನಿಮ್ ಒಂಥರ ಬಂಗಾರ, ಅದ್ರ ವ್ಯಾಲ್ಯೂ ಗೊತ್ತಿದ್ರೆ ಮಾತ್ರ ಅದ್ರ ಒಳಗಡೆ ಇರ್ಬೇಕು ಅನ್ನೋ ತರ ಥಿಂಕ್ ಮಾಡ್ತಿದ್ದಾರೆ ಅಂತ.
ಓಕೆ, ಸಂತೋಷ್ ಶೆಟ್ಟಿ. ನಮಸ್ತೆ ಸರ್. ಇದು ನನ್ನ ಮೊದಲ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಆಗುವಂಥದ್ದು. ಮತ್ತೆ ಶೈಲಜಾ ಮೇಡಮ್ ಕೀಳರಿಮೆ ಬಗ್ಗೆ ಸಂದರ್ಶನ ಮಾಡಿದಂಥ ರೀತಿ, ಶೈಲಿ ಅದ್ಭುತವಾಗಿತ್ತು. ಅದರೊಟ್ಟಿಗೆ ಅದಕ್ಕೆ ಉತ್ತರವಾಗಿ ನಿಮ್ಮ ಉತ್ತರವು ಅದಕ್ಕೆ ಬಹಳ ಸೊಗಸಾಗಿತ್ತು. ಕೀಳರಿಮೆ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಆಯಾಮಗಳನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಅದು ಯಾಕೆ ಬರ್ತದೆ, ಅದಕ್ಕೆ ಏನ್ ಪರಿಹಾರ, ಮತ್ತೆ ಯುವಕರಲ್ಲಿ ಹೆಚ್ಚು ಈ ರೀತಿಯ ಸಮಸ್ಯೆಗಳನ್ನ ಅವರು ಎದುರಿಸುವಂತದ್ದು, ಈ ವಿಚಾರಗಳೆಲ್ಲವೂ ಒಂದು ತಿಳಿದು ಬಂತು. ಅದರೊಟ್ಟಿಗೆ ನನಗೆ ಈ ಆ ನನ್ನ ಮಾತುಗಾರಿಕೆ ಬಗ್ಗೆ ಸ್ವಲ್ಪ ಒಂದು 2-3 ಪ್ರಶಂಸೆಗಳು ಕೇಳಿ ಬಂತು. ಅದು ಬಹಳಷ್ಟು ಒಂದು ಖುಷಿಯನ್ನು ನೀಡಿದೆ ನನಗೆ ಅಂತ ಹೇಳಿ ಹೇಳ್ತೇನೆ. ಓಕೆ ಸ್ನೇಹಿತರೆ, ನೀವು ಗಮನಿಸಿದ್ರಿ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಒಬ್ಬೊಬ್ರು ಕೂಡ ಯಾವ ರೀತಿ ಅವರ ಅನಿಸಿಕೆಗಳನ್ನು ಪ್ರಸ್ತುತಪಡಿಸಿದ್ರಿ ಅಂತ. ನಾವು ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಜೊತೆಗೆ ಈ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನಿಮಗೆ ನೀಡುವ ಮೂಲಕ ನಮ್ಮದೇ ಆದ ರೀತಿಯಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಕಳೆದ 6-7 ವರ್ಷಗಳಿಂದ ಸುಮಾರು 5,000 ವಿಡಿಯೋಗಳು ಈ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್, ಅದರಲ್ಲೂ ಲೆಕ್ಕ ಹಾಕೊಂಡ್ರೆ ಅದರಲ್ಲೂ 1,500 ವಿಡಿಯೋಗಳ ಮೇಲಿದೆ. ಇವನ್ನ ನೀವು ಗಮನಿಸ್ತಾ ಇದ್ರೆ ಉಚಿತವಾಗಿ ನೀಡ್ತಾ ಇದ್ದೇವೆ. ಇನ್ನು ಯೂಟ್ಯೂಬ್ನಲ್ಲಿ ಮೆಂಬರ್ಶಿಪ್ ಆಪ್ಷನ್ ಇದೆ. ನೀವು ಮೆಂಬರ್ಶಿಪ್ ಆಪ್ಷನ್ ವೆರಿ ನಾಮಿನಲ್ ಅಮೌಂಟ್ಗೆ ಜಸ್ಟ್ ನೀವು ಮೆಂಬರ್ ಆದರೆ ಅಲ್ಲಿ ಕೆಲವೊಂದು ಮತ್ತಷ್ಟು ಕ್ವಾಲಿಟಿ ವಿಡಿಯೋಗಳು ನಿಮಗೆ ಮೆಂಬರ್ಶಿಪ್ ಏರಿಯಾನಲ್ಲಿ ಲಭ್ಯ ಆಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನನ್ನೆಲ್ಲ ಪುಸ್ತಕಗಳು Amazon.in ಲಭ್ಯ ಇರುತ್ತೆ. ಕೆಳಗಡೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋ ಲಿಂಕ್ಸ್ಗಳನ್ನು ನಾವು ನೀಡಿದ್ದೇವೆ, ಅದನ್ನು ಪಡೀಬೋದು. ಇನ್ನು ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ನನ್ನ ಕನ್ನಡದ ಎಲ್ಲ ಕೃತಿಗಳು ನಿಮಗೆ ಲಭ್ಯ ಇರುತ್ತೆ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬರೂ ಅಭಿವೃದ್ಧಿ ಹೊಂದಬೇಕು ಎನ್ನುವುದು ನಮ್ಮ ಸದುದ್ದೇಶ. ಆ ಒಂದು ಸದುದ್ದೇಶದಿಂದ ನಾವೊಂದು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಸಂಪೂರ್ಣವಾಗಿ ಈ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಮ್ಮ ಬಳಿ ಬರುವವರು ಟಾಪರ್ ಆಗಬೇಕು, ಅಚೀವರ್ ಆಗಬೇಕು, ಲೀಡರ್ ಆಗಬೇಕು, ಎಕ್ಸ್ಪರ್ಟ್ ಆಗಬೇಕು, ರಿಚ್ ಆಗಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡ್ತಾ ಈ ಒಂದು ಪ್ರಕ್ರಿಯೆ ಹೇಗಿರ್ತದೆ, ನನ್ನ ಬದುಕಿನ ಅನುಭವ, ನನ್ನ ಬರವಣಿಗೆ ಅನುಭವ, ನನ್ನ ಮಾಧ್ಯಮದ ಅನುಭವ, ಈ ಎಲ್ಲ ಅನುಭವವನ್ನು ನಾವು ನಮ್ಮ ಮೆದುಳಲ್ಲಿ ಸಂಗ್ರಹಿಸಿಟ್ಟುಕೊಂಡು ನಮ್ಮ ಬಳಿ ಬರುವ ವ್ಯಕ್ತಿ ಈಗ ಹೇಗೆ ಮಾಡಿದರೆ ಚೆನ್ನ, ಸಣ್ಣ ಪುಟ್ಟ ತಿದ್ದುಪಡಿಯ ಮೂಲಕ ಗ್ರೂಮಿಂಗ್ ಅಂತ ಕರಿತೇವೆ. ಗ್ರೂಮಿಂಗ್ ಅಂದರೆ ನಾವು ಈಗ ಇರೋದಕ್ಕಿಂತ ಇನ್ನೊಂಚೂರು ಬೆಟರ್ ಆಗಿ ಕಾಣೋದು. ಆ ಒಂದು ಪ್ರಕ್ರಿಯೆ ನೋಡಲಿಕ್ಕೆ ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಹೇಗೆ ಇವೆಲ್ಲ ನೆರವಾಗುತ್ತೆ, ಈ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮಗೆ ಖಂಡಿತವಾಗಿ ಲಾಭ ಆಗ್ತದೆ. ಒಂದು ನೀವು ಕಾಮೆಂಟ್ ಮಾಡ್ತಾ ಇದ್ರೆ ಮಾತ್ರ ಡೆಫಿನೆಟ್ ಆಗಿ ಇನ್ನಷ್ಟು ಲಾಭ ಆಗುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಕಾಮೆಂಟ್ ಮಾಡ್ತಾ ಇರಿ. ಜೊತೆಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಳೋದಕ್ಕೆ ಈ ವ್ಯಕ್ತಿತ್ವ ಚಂದನ ಎನ್ನುವ ಕೃತಿ ನಿಮಗೆ ತುಂಬ ತುಂಬ ನೆರವಾಗುತ್ತೆ. ಜೊತೆಗೆ ಭಾಷಣ ಕೌಶಲ್ಯಕ್ಕೆ ನುಡಿಗನ್ನಡಿ ಎನ್ನುವ ನನ್ನ ಕೃತಿ ನನಗನ್ಸುತ್ತೆ ಇದುವರೆಗೆ ಒಂದು 20,000-25,000 ಬುಕ್ಸ್ ಪ್ರಿಂಟ್ ಆಗಿದೆ, ಓದುಗರು ಅಕ್ಸೆಪ್ಟ್ ಮಾಡಿದ್ದಾರೆ. ಈ ಪುಸ್ತಕ ಓದಿ ನಮ್ಮ ಬಳಿ ಮಾರ್ಗದರ್ಶನ ಪಡೆದು ಕೆಲವರು MLAಗಳಾಗ್ಯಾರೆ, ಎಂಟರ್ಪ್ರಿನರ್ಸ್ ಆಗ್ಯಾರೆ, TV ಹೋಸ್ಟ್ಸ್ಗಳಾಗಿದ್ದಾರೆ. ಇವೆಲ್ಲವೂ ಕೂಡ ನಮಗೆ ಸಂತೋಷ ನೀಡಿರುವಂಥದ್ದು. ಕೆಲವರಿಗೆ ಇತ್ತೀಚೆಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಕೆಲವರು ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಕಲಾವಿದರು ರವಿನಾಥ್ ಪಟ್ಟಣಶೆಟ್ಟಿ ಅಂತ, ಇನ್ನೊಬ್ಬರು ಕನ್ನಡ ಹೋರಾಟಗಾರ್ತಿ ಗೀತಾ ಅಂತ, ಅವರು ಯೂಟ್ಯೂಬ್ನಲ್ಲಿ ನಾನು ಇತ್ತೀಚೆಗೆ ಗಮನಿಸಿದೆ 400 ವಿಡಿಯೋ ಮಾಡಿದ್ದಾರೆ. ಅಂದರೆ ನಮ್ಮಲ್ಲಿ ಆನ್ಲೈನ್ ಸ್ಟೂಡೆಂಟ್ ಆಗಿ ಬಂದು ಅವರು ಕೂಡ ಯೂಟ್ಯೂಬ್ ಮೂಲಕ ಮಿಂಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಬದುಕಿನ ತಿರುವುಗಳು ನನಗೆ ನಾನು ಬಲ್ಲ ಸುಮಾರು 35 ಜನರ ಬದುಕನ್ನೇ ಅನಾವರಣಗೊಳಿಸಿರುವಂತಹ ಕೃತಿ ಜೊತೆಗೆ ಇತರ ಸಾಧಕರನ್ನ ತಾಳೆ ಹಾಕಿ ನಾನು ಮಾಹಿತಿಯನ್ನು ನೀಡಿದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅನನ್ಯತೆ ಅರಿಯಿರಿ ಅನ್ನೋದನ್ನ ಹೆಚ್ಚು ಎಂಫಸೈಸ್ ಮಾಡಿದ್ದೇನೆ. ಯಾವಾಗ ನಾವು ನಮ್ಮಲ್ಲಿರುವ ಅನನ್ಯತೆಯನ್ನು ಅರಿತೇವೆ,
ಆಗ ನಮ್ಮ ಯುನೀಕ್ನೆಸ್ ಹೆಚ್ಚು ಗೊತ್ತಾಗ್ತದೆ. ಅನುಕ್ಷಣ ಅನುಭವಿಸಿ ಆಗ್ಬೋದು, ಉದ್ಯೋಗ ಕೌಶಲ್ಯಗಳಾಗ್ಬೋದು. ಸೋಲುಗಳಿಗೆ ಅಂಜದಿರಿ ನನಗೆ ಹೆಚ್ಚು ಈ ಖ್ಯಾತಿಯನ್ನು ತಂದು ಕೊಟ್ಟಿರುವ ಕೃತಿ. ಈ ಪುಸ್ತಕ ಓದಿ ಎಷ್ಟೊಂದು ಜನ ನಾವು ಸೂಸೈಡ್ ಮಾಡ್ಕೊಳ್ಳೋದು ನಿಲ್ಲಿಸಿದ್ದೀವಿ ಅಂತ ಹೇಳಿದ್ದಾರೆ. ಅದು ನಮಗೆ ತುಂಬ ಸಂತೋಷನ ನೀಡಿದೆ. ನಿರೂಪಿಸಿ ಕಾರ್ಯಕ್ರಮ ನಿರೂಪಕರು, ದೂರದರ್ಶನ ನಿರೂಪಕರು, ರೇಡಿಯೋ ನಿರೂಪಕರು ಇವರೆಲ್ಲರಿಗೂ ಕೂಡ ತುಂಬ ತುಂಬ ಲಾಭ ಆಗಿದೆ. ಈ ಕೃತಿಯಲ್ಲಿಯೂ ಅಷ್ಟೇ ನಾನು ಬಲ್ಲ ವೇದಿಕೆ ನಿರೂಪಕರು, ರೇಡಿಯೋ ನಿರೂಪಕರು, ದೂರದರ್ಶನದ ನಿರೂಪಕರು ಅವರ ಅನುಭವಗಳನ್ನು ಈ ಕೃತಿಯಲ್ಲಿ ದಾಖಲೆ ಮಾಡಿದ್ದಾರೆ. ಅನುಶ್ರೀ, ಅಪರ್ಣಾ ವಸ್ತಾರೆ, ಶಂಕರ್ ಪ್ರಕಾಶಿಂದ ಹಿಡಿದು ಅನೇಕ ನಮ್ಮ ಆತ್ಮೀಯರು ನೀಡಿದ್ದಾರೆ. ಹಾಗೆ ಈ ಒಂದೊಂದು ಕೃತಿಗೂ ತನ್ನದೇ ಆದ ರೀತಿಯಲ್ಲಿ ವೈಶಿಷ್ಟ್ಯತೆ ಇದೆ. ಜೀವನೋತ್ಸಾಹ ನಮ್ಮ ಬದುಕಿನಲ್ಲಿ ಉತ್ಸಾಹವನ್ನು ಉಳ್ಳವರಾಗಬೇಕು. ವ್ಯಕ್ತಿತ್ವ ದರ್ಪಣ ನಮ್ಮ 6 ಮುಖ್ಯವಾದ ಅಂಶಗಳನ್ನು ಗಮನಕ್ಕೆ ತರುವಂಥ ಪ್ರಯತ್ನ. ಲೈಫು ನಮ್ಮದೇನೆ, ನಮ್ಮ ಲೈಫು ನಮ್ಮದು ಅಂತ ಅರಿವನ್ನು ಮೂಡಿಸುವಂತಹ ಕೃತಿ. ಜೊತೆಗೆ ವ್ಯಕ್ತಿತ್ವ ಪರಿವರ್ತನೆ ಈ ಕೃತಿಯನ್ನು ಓದಿದರೆ ನಿಮ್ಮಲ್ಲಿ ಪರಿವರ್ತನೆ ಆಗೋದು ನಾವು ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕೃತಿ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ Amazon.in ಪಬ್ಲಿಷ್ ಆಗಿದೆ. ಈವನ್ ಸಾಫ್ಟ್ ಕಾಪಿ, ಪೇಪರ್ ಬ್ಯಾಕ್, ಹಾರ್ಡ್ ಬೌಂಡ್ ಎಲ್ಲವೂ ಕೂಡ ಸಿಗ್ತದೆ. ಸಿಮಿಲರ್ ವೇ ಅನ್ಲಾಕ್ ದ ಪವರ್ ಆಫ್ ಯುನಿಕ್ನೆಸ್ ಆ್ಯಂಡ್ ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು ಅಂತ ವ್ಯಕ್ತಿತ್ವ ದರ್ಪಣ ಇಂಗ್ಲೀಷ್ನಲ್ಲಿ ನಾವು ನೀಡಿದ್ದೇವೆ. ಆಗಾಗ ನಾನು 3 days ಕ್ಯಾಂಪ್ 7 ಕ್ಯಾಂಪ್ ಮಾಡಿದ್ದೇನೆ ಲಾಸ್ಟ್ 3 yearsಲ್ಲಿ. 8ನೇ ಕ್ಯಾಂಪ್ ಇಷ್ಟರಲ್ಲೇ ಮಾಡಬೇಕು ಅಂತ ಇದೆ. ಯಾರಿಗಾರು ಆಸಕ್ತಿ ಇದ್ದರೆ ನಮ್ಮ ಕಚೇರಿಯನ್ನು ತಕ್ಷಣ ಸಂಪರ್ಕ ಮಾಡಿ ಅಂತ ವಿನಂತಿ ಮಾಡ್ತಾನೆ. 9341259267 ನಮ್ಮ ಕಚೇರಿಯ ಸಂಖ್ಯೆ. ಇನ್ನು ನಾವು ಬೇರೆ ಬೇರೆ ಸಂಸ್ಥೆಗಳಲ್ಲಿ ತರಬೇತಿಯನ್ನು ಮಾಡ್ತಾ ಇರ್ತೇವೆ. ನಿಮ್ಮ ಸಂಸ್ಥೆಗೆ ಅಥವಾ ಶಾಲಾ ಶೈಕ್ಷಣಿಕ ಸಂಸ್ಥೆಗೆ ಅಗತ್ಯ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಬಹುದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದುವರೆಗೆ 50,000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ. ಆದರೆ ಸಬ್ಸ್ಕ್ರೈಬರ್ಸ್ ಆಗದೆ ವಿಡಿಯೋ ನೋಡೋರ ಸಂಖ್ಯೆ ಜಾಸ್ತಿ ಇದೆ. ವಿನಂತಿ ಮಾಡ್ತೇನೆ, ನೀವು ಸಬ್ಸ್ಕ್ರೈಬರ್ ಆಗಿ ನಮಗೂ ಒಂದು ಲೆಕ್ಕ ಸಿಗ್ತದೆ ಅಂತ. ನನ್ನ ಲೇಟೆಸ್ಟ್ ಬುಕ್ಕು ಇದು, ತರಬೇತಿಯಿಂದ ಯಶಸ್ಸು. ನೀವು ಆನ್ಲೈನ್ ತರಬೇತಿನಾದರೂ ಪಡೀರಿ, ಆಫ್ಲೈನ್ ತರಬೇತಿನಾದರೂ ಪಡೀರಿ, ನೀವು ತರಬೇತಿ ಒಟ್ಟಾರೆ ಪಡೆಯಬೇಕು ಎನ್ನುವುದು ನಮ್ಮ ಸದುದ್ದೇಶ. ಇನ್ನು ಈ ಸಾಹಿತ್ಯ ಚಂದನ ಎನ್ನುವ ಕೃತಿಯಲ್ಲಿ 15 ಸಾಹಿತಿಗಳು ತಮ್ಮ ಅನುಭವವನ್ನು ಧಾರೆ ಎರೆದಿದ್ದಾರೆ. ತುಂಬ ತುಂಬ ನನಗೆ ಸಂತೋಷ ಇದೆ. ಕನ್ನಡ ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ನೀವು ಕನ್ನಡ ಭಾಷೆಯ ಸೊಗಡನ್ನು ಅರಿಯಬೇಕು ಅಂದರೆ ಈ ಕೃತಿಯನ್ನು ದಯಮಾಡಿ ಓದಿ ಅಂತ ವಿನಂತಿ ಮಾಡ್ತಾನೆ. ಆತ್ಮೀಯರೇ, ನನಗಂತೂ ಒಂದು ಅರಿವಾಗಿದೆ. ಭಾಷೆ ಎಂದರೆ ಪದಗಳ ರಾಶಿ. ಆ ಪದಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಬಾಳನ್ನು ನಡೆಸೋದಕ್ಕೆ ಆರಂಭ ಮಾಡೋಣ. ಖಂಡಿತವಾಗಿ ನಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಲಾಭ ಆಗ್ತದೆ. ನಮ್ಮಲ್ಲಿ ಒಂದು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಚಿಟ್ಟೆ ಹೇಗೆ ತನ್ನ ಬದುಕಿನಲ್ಲಿ ಕ್ಷಣಕಾಲ ಬದುಕಿದರೂ ಬದುಕನ್ನು ರಂಗು ರಂಗಾಗಿ ಅನುಭವಿಸುತ್ತದೋ, ನಾವು ಈ ಹುಟ್ಟು ಮತ್ತು ಸಾವಿನ ನಡುವೆ ಇರುವ ಈ ಒಂದು ಬಾಳನ್ನು ಸುಂದರವಾಗಿ ಅನುಭವಿಸೋಣ. ಅನುಭವಿಸೋದು ನಮ್ಮ ಕೈನಲ್ಲೇ ಇದೆ.